वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದ 27ನೇ ಅಧ್ಯಾಯದಲ್ಲಿ ನಿನ್ನೆ 53ನೇ ಶ್ಲೋಕದವರೆಗೂ ನಾವು ನೋಡ್ತಾ ಬಂದ್ವಿ. ಒಂದು ಸ್ಪಷ್ಟೀಕರಣ ನಿನ್ನೆ ಪಾಠದಲ್ಲಿ 52ನೇ ಶ್ಲೋಕದಲ್ಲಿ ಅಶ್ವತ್ಥಾಮ ಯುದ್ಧ ಮಾಡ್ತಾ ಬಾಣಗಳನ್ನು ಹೇಗೆ ಸೃಷ್ಟಿ ಮಾಡಿದ ಅಂತ ಪ್ರಸಂಗ ಬಂತು. ತನ್ನ ರಥದಿಂದ, ಕುದುರೆಗಳ ರೋಮಕೂಪದಿಂದ, ತನ್ನ ದೇಹದ ರೋಮಕೂಪದಿಂದ ಬಾಣಗಳನ್ನು ಬಿಡ್ತಾ ಇದ್ದ. ಧ್ವಜಗಳಿಂದ ಮೇಲೆ, ರಥದ ಮೇಲಿದ್ದಂತಹ ಧ್ವಜದಿಂದಲೂ ಬಾಣ ಬರ್ತಾ ಇತ್ತಂತೆ. ಬಿಲ್ಲಿನಿಂದ ಬಾಣ ಬರೋದು ಅಂತನ್ನೋದು ಸರಿ, ಆದರೆ ಇವುಗಳಿಂದ ಎಲ್ಲ ಬಾಣ ಬಂತು. ಶರಪಂಜರ ನಿರ್ಮಾಣ ಮಾಡಿದ. ಆ ಪಂಜರದೊಳಗೆ ಅರ್ಜುನನನ್ನ ಬಂಧಿ ಮಾಡಿದ. ಅರ್ಜುನ ಬಂಧಿಯಾದಾಗ ಕೃಷ್ಣ ಆ ಅರ್ಜುನನನ್ನ ಎಚ್ಚರಿಸಿದ. ಹಾಗೂ ಅರ್ಜುನನನ್ನ ಆಲಿಂಗನ ಮಾಡಿಕೊಂಡು ಆ ಬಂಧನ ಮುಕ್ತನನ್ನ ಮಾಡಿದ. ಆಮೇಲೆ ಆತ ಕೃಷ್ಣನ ಆಲಿಂಗನದಿಂದ ಎಚ್ಚೆತ್ತುಕೊಂಡು ಆಮೇಲೆ ತಾನು ಮಹಾಸ್ತ್ರಗಳನ್ನು ಪ್ರಯೋಗ ಮಾಡಿದ ಅಂತ ಕೃಷ್ಣನ ಕಾರುಣ್ಯ ಅದೆಲ್ಲ ಸರಿ. ಮಹಾಭಾರತದಲ್ಲಿ ಭಗವತ್ಪಾದರು ಹೀಗೆ ಹೇಳಲಿಕ್ಕೆ ಆ ಮಹಾಭಾರತದಲ್ಲಿ ಈ ಶ್ಲೋಕವೇ ಕಾರಣ. ಆ ಅಶ್ವತ್ಥಾಮನ ಪರಾಕ್ರಮವನ್ನು ಮಹಾಭಾರತದಲ್ಲಿ ಹೀಗೆ ಹೇಳಿದೆ. ಇಷುಧೇರ್ ಧನುಷೋ ಜಾಯಾ ತ್ವಂಗುಲಿಭ್ಯಶ್ಚ ಮಾರಿಷ ಬಾಹ್ವೋ ಕರಾಭ್ಯಾಂ ಉರಸೋ ವದನಾತ್ ಘ್ರಾಣನೇತ್ರತಃ ಕರ್ಣಾಭ್ಯಾಂ ಶಿರಸೋಂಗೇಭ್ಯೋ ರೋಮಕೂಪೇಭ್ಯ ಏವ ಚ ರಥಧ್ವಜಾಭ್ಯಾಂಚ ಶರಾ ನಿಷ್ಪೇತುರ್ ಬ್ರಹ್ಮವಾದಿನಃ. ನೋಡಿ, ನಾನೀಗ ಹೇಳ್ತಾ ಇರುವಂತಹ ಶ್ಲೋಕ ಮಹಾಭಾರತದಲ್ಲೇ ಇರುವಂತಹ ಶ್ಲೋಕ. ಆತ ಬಿಲ್ಲಿಗೆ ಬಾಣ ಹೂಡುವಾಗ ತನ್ನ ಬೆರಳುಗಳು ಎಷ್ಟಿರ್ತಿದ್ವೋ 5 ಬೆರಳುಗಳಿದ್ದದ್ದಕ್ಕೆ 5 ಬಾಣ ಹೂಡ್ತಿದ್ದಂತೆ. ಒಂದು ಬಿಲ್ಲಿಗೆ 5 ಬಾಣ ಏಕಕಾಲದಲ್ಲಿ ಹೂಡ್ತಾ ಇದ್ದ, ಅಲ್ಲಿ ಇಡ್ತಾ ಇದ್ದ. ಹಾಗೆ ಕರಾಭ್ಯಾಂ ಉರಸಃ ವದನಾತ್ ಘ್ರಾಣ ನೇತ್ರತಃ, ಬರೀ ಒಂದು ಕೈಯಿಂದ ಅಲ್ಲ, 2 ಕೈಗಳಿಂದ. ಕರಾಭ್ಯಾಂ ಉರಸಃ ಎದೆಯಿಂದ, ಮುಖದಿಂದ, ಮೂಗಿನಿಂದ, ನೇತ್ರದಿಂದ, ನೇತ್ರ ಅಂದ್ರೆ ಕಣ್ಣಿನಿಂದ, ಕರ್ಣಾಭ್ಯಾಂ ಕಿವಿಗಳಿಂದ, ಶಿರಸ್ಸಿನಿಂದ, ಅಂಗೇಭ್ಯೋ ರೋಮಕೂಪೇಭ್ಯ ತನ್ನ ಅಂಗಾಂಗಗಳಿಂದ, ರೋಮಕೂಪಗಳಿಂದ, ರಥಧ್ವಜಾಭ್ಯಾಂ ರಥ ಹಾಗೂ ಧ್ವಜಗಳಿಂದ, ಶರಾಹ ನಿಷ್ಪೇತುರ್ ಬ್ರಹ್ಮವಾದಿನಃ ಅಂತ ಒಂದು ಮಹಾಭಾರತದ ಮಾತು. ನಿನ್ನೆ ಒಬ್ರು ಪಾಠ ಮುಗಿಯುವಾಗ ಈ ಪ್ರಶ್ನೆ ಕೇಳಿದ್ರು. ಒಳ್ಳೆ ಪ್ರಶ್ನೆ. ಅದು ಹೇಗ್ ಬಂತು? ರೋಮಕೂಪದಿಂದ, ಧ್ವಜದಿಂದ ಬಾಣಗಳನ್ನು ಬಿಡ್ತಾ ಇದ್ದ ಅಂದ್ರೆ ಅದು ಹೇಗ್ ಬಂತು? ಅದಕ್ಕೇನು ಆಧಾರ? ಅದು ಭಗವತ್ಪಾದರು ಮಾತ್ರ ಹೇಳಿದ್ದಂತಲ್ಲ, ಮಹಾಭಾರತದೊಳಗೆ ಹೇಳಿದ್ದಾರೆ. ಅದಕ್ಕೆ ಭಗವತ್ಪಾದರು ಸ್ವವಾಜಿ ರೋಮಕೂಪೇಭ್ಯ ಸ್ವರೋಮಕೂಪೇಭ್ಯಶ್ಚ ಅಂತ ಅದನ್ನ ಉಲ್ಲೇಖಿಸಿದ್ದಾರೆ ಅಂತ ತಿಳಿಬೇಕು. ಅಲ್ಲ, ಇಂಥ ಶಕ್ತಿ ಅಶ್ವತ್ಥಾಮನಿಗಿತ್ತು ಅಂತನ್ಲಿಕ್ಕೆ ಒಂದೇನಾದ್ರೂ ಬೇಕಲ್ಲ ಆಧಾರ. ಅದಕ್ಕೆ ಭಗವತ್ಪಾದರು ಮಹಾಭಾರತಕ್ಕೆ ಅನುಗುಣ ಹೇಳಿದ್ರು. ಮಹಾಭಾರತದಲ್ಲಿ ಬ್ರಹ್ಮವಾದಿನಃ ಅಂತ ಒಂದು ಶಬ್ದ ಹಾಕಿದ್ರು. ಬ್ರಹ್ಮವಾದಿ ಅಂದ್ರೆ ವೇದವನ್ನ ಚೆನ್ನಾಗಿ ಸಿದ್ಧಿಪಡಿಸ್ಕೊಂಡವರು. ಯಾರು ವೇದವನ್ನು ಸಿದ್ಧಿ ಚೆನ್ನಾಗಿ ಮಾಡಿಕೊಂಡಿರ್ತಾರೆ ಅವರಿಗಿದು ದುಸ್ಸಾಧ್ಯ ಅಂತ ಅನಿಸಲ್ಲ. ನಿರಂತರ
ಒಂದು ದಿನವೂ ವೇದ ಬಿಡದಂತೆ ವೇದಾಧ್ಯಯನ ಶೀಲರಾಗಿ ವೇದ ಸಿದ್ಧಿ ಆಯಿತು ಅಂದ್ರೆ ಅವ್ರು ಬಿಡುವ ಮಾತು ಕೂಡ ಬಾಣ ಆಗಿಬಿಡ್ತಿತ್ತಂತೆ. ಇದು ನಾವು ಬೇರೆ ಬೇರೆ ಋಷಿಗಳ ಕಥೆಯಲ್ಲಿ ಕೇಳ್ತೇವೆ. ಹಾಗಾಗಿ ಅಶ್ವತ್ಥಾಮನಿಗೆ ಈ ಥರದ್ದೊಂದು ಶಕ್ತಿ ಇತ್ತು ಅಂತನ್ನೋದು ಅಸಂಭಾವಿತ ಅಲ್ಲ. ನಮಗಿದೆಲ್ಲ ನಿಜವಾಗಲೂ ಇಂಥ ಅಶ್ವತ್ಥಾಮನ ಪರಾಕ್ರಮ ಇದು ಬೇರೆಯವರಿಗೆ ನಮಗೆಲ್ಲ ಸ್ಫೂರ್ತಿದಾಯಕ ಆಗಬೇಕು. ಆವಾಗ ವಿಶೇಷ ಅಂತ ಅನಿಸ್ತದೆ. ಅದು ಸಾರ್ಥಕ. ಈ ಮಹಾಭಾರತದಲ್ಲಿ ಇಂಥ ಪಾತ್ರಗಳನ್ನ ಈ ತರಹ ಪ್ರಸಂಗಗಳನ್ನು ಹೇಳೋದು ಸ್ಫೂರ್ತಿದಾಯಕ. ಹಾಗಾಗಿ ಮಹಾಭಾರತದ ಪ್ರಮಾಣಕ್ಕೆ ಅನುಗುಣ ಆತನಿಗಿದ್ದ ವೇದದ ಮಂತ್ರದ ಸಿದ್ಧಿಗಳು ಎಲ್ಲಿದ ಬೇಕಾದರೂ ಬಾಣ ಬಿಡ್ಬೋದು. ಬಿಲ್ಲೇ ಬೇಕು ಅಂತಿಲ್ಲ, ಬಿಲ್ಲಿನಿಂದ ಬಿಟ್ಟೇ ಬಿಡುತ್ತಿದ್ದ. ದೇಹದಿಂದ ಎಲ್ಲಿ ಬೇಕಾದ್ರೂ ಬಾಣ ಸೃಷ್ಟಿ ಮಾಡುವ ಶಕ್ತಿ ಆತನಲ್ಲಿ ಇತ್ತು. ಭಾರಿ ಅದ್ಭುತವಾದ ಪ್ರಸಂಗ. ಅದನ್ನು ನಾವು ಮಹಾಭಾರತ ಪ್ರಮಾಣಕ್ಕೆ ಅನುಗುಣ ತಿಳಿದ್ವಿ. ಇವಾಗ ಇನ್ನು ಕರುಣಾಶಾಲಿ ಅಪ್ರಮೇಯನಾದ ಶ್ರೀಕೃಷ್ಣ ಅರ್ಜುನನನ್ನ ಆ ಶರಪಂಜರದಿಂದ ಮುಕ್ತಗೊಳಿಸ್ತಾನೆ, ಬಲ ತುಂಬುತ್ತಾನೆ, ಆಮೇಲೆ ಅವನು ಮಹಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಅಂತ 53ನೇ ಶ್ಲೋಕ ನೋಡಿದ್ವಿ. ಇವತ್ತು 4 ನೋಡೋಣ. ಯುದ್ಧ ಮುಂದೆ ಏನಾಯಿತು ಅಂತ ಬೇಕಲ್ಲ. ನಿವಾರ್ಯ ತಾನ್ಯಸ್ತ್ರವರೈರ್ಗುರು ಸುತಃ ಚಿಚ್ಛೇದ ಚಜ್ಯಾಂ ಯುಧಿಗಾಂಡಿವಸ್ಯ ವವರ್ಷ ಪಾರ್ಥಂಚ ಶರೈರಥಾನ್ಯ ಜ್ಯಾಸೀತಯಾ ಗಾಂಡಿವಂ ಸೋಪ್ಯಯುಂಕ್ತ. ನಿವಾರ್ಯ ತಾನಿ ಅಸ್ತ್ರವರೈಃ ಗುರೋಃ ಸುತಃ ಚಿಚ್ಛೇದ ಚ ಜ್ಯಾಂ ಯುಧಿ ಗಾಂಡಿವಸ್ಯ ವವರ್ಷ ಪಾರ್ಥಂ ಚ ಶರೈಃ ಅಥ ಅನ್ಯಾ ಜ್ಯಾ ಆಸೀತ್ ತಯಾ ಗಾಂಡಿವಂ ಸಹ ಅಪಿ ಅಯುಂಕ್ತ. ಇಷ್ಟು ಪದವಿಪಾಕ. ಅರ್ಥ ನೋಡ್ಕೊಳ್ಳೋಣ. ಗುರೋ ಸುತಃ ಗುರುಪುತ್ರನಾದ ಅಶ್ವತ್ಥಾಮನು ತಾನಿ ಆ ಅರ್ಜುನ ಬಿಟ್ಟಂತಹ ಅಸ್ತ್ರಗಳನ್ನು ಅಸ್ತ್ರವರೈಹಿ ತನ್ನ ಶ್ರೇಷ್ಠ ಅಸ್ತ್ರಗಳಿಂದ ನಿವಾರ್ಯ ತಡೆದು ಗಾಂಡಿವಸ್ಯ ಅರ್ಜುನ ಧನುಸ್ಸು ಗಾಂಡೀವ ಅಂತಿತ್ತು, ಅದರ ಜ್ಯಾಮ್ ಹಗ್ಗವನ್ನು ಆ ಹೆದೆಯನ್ನು ಯುದ್ಧದಲ್ಲಿ ಚಿಚ್ಛೇದ ಕತ್ತರಿಸಿದ. ಗಾಂಡೀವ ಕತ್ತರಿಸಲಿಲ್ಲ, ಗಾಂಡೀವದ ಹೆದೆಯನ್ನ ಕತ್ತರಿಸಿದ. ಶರೈಹಿ ಪಾರ್ಥಂಚ ವವರ್ಷ ಬಾಣಗಳಿಂದ ಅರ್ಜುನನ ಮೇಲೆ ಮಳೆಗರೆದ. ಅನ್ಯಾಜ್ಯ ಮತ್ತೊಂದು ಹಗ್ಗವು ತಯಾ ಅನ್ಯಾಜ್ಯ ಆಸೀತ್ ಮತ್ತೊಂದು ಹಗ್ಗವನ್ನು ಅಂದರೆ ಹೆದೆಯು ಆಸೀತ್ ಇತ್ತು. ತಯಾ ಅದರಿಂದ ಗಾಂಡೀವವನ್ನು ಸಹ ಆ ಅರ್ಜುನನು ಅಯುಂಕ್ತ ಯೋಜಿಸಿದ. ಮತ್ತೇನ್ ಮಾಡಬೇಕು, ಒಂದು ಕತ್ತರಿಸಿಬಿಟ್ಟಿದ್ದ, ಮತ್ತೊಂದು ಹೆದೆ ತೆಗೆದು ಆ ಗಾಂಡೀವಕ್ಕೆ ಕಟ್ಟಿದ, ಅದಕ್ಕೆ ಯೋಜಿಸಿದ. ಪದಾರ್ಥ ಸುಲಭ ಇದೆ. ಭಾವಾರ್ಥ ಅಶ್ವತ್ಥಾಮ ಏನ್ ಮಾಡಿದ, ಇವನು ಯಾವ್ಯಾವ ಅಸ್ತ್ರಗಳನ್ನು ಬಿಡ್ತಿದ್ನೋ ಆ ಅಸ್ತ್ರಗಳಿಗೆಲ್ಲ ಶ್ರೇಷ್ಠವಾದ ಅಸ್ತ್ರಗಳಿಂದ ಇವನು ಪ್ರತಿಯಾಗಿ ಅವುಗಳನ್ನು ತಡಿತಿದ್ದ. ಅಶ್ವತ್ಥಾಮ ಹಾಗಿದ್ದ. ಗಾಂಡೀವದ ಜ್ಯಾವನ್ನೇ ಕತ್ತರಿಸಿಬಿಟ್ಟ. ಎದೆ ಕತ್ತರಿಸಿ ಅರ್ಜುನನ ಮೇಲೆ ಬಾಣಗಳ ಮಳೆ ಸುರಿಸಿದ. ಇನ್ನೊಂದು ಹಗ್ಗ ತೆಗೆದು ಅಂದ್ರೆ ಜ್ಯಾ ತೆಗೆದು ಆ ಗಾಂಡೀವಕ್ಕೆ ಅರ್ಜುನ ಕಟ್ಟಿದ, ಯೋಜಿಸಿದ ಅಂತಿಷ್ಟು ಎದೆ ಏರಿಸಿದ. ಗಾಂಡೀವ ದಿವ್ಯ ಧನುಸ್ಸು, ಆದರೆ ಹೆದೆಯೂ ದಿವ್ಯನೇ. ಬಳ್ಳಿಯ ತುದಿಯನ್ನು ಕತ್ತರಿಸಿದರೆ ಅದು ತಿರುಗಿ ಚಿಗುರುವಂತೆ ಹೆದೆಯೂ ಒಮ್ಮೊಮ್ಮೆ ಕಡಿದರೆ ತಿರುಗಿ ಚಿಗುರುತ್ತಾ ಬೆಳೆದು ಮತ್ತೆ ಮೊದಲಿನಂತೆ ಆಗ್ತಿತ್ತು. ಈ ವಿಷಯ ಬೇಕಾಗಿತ್ತು, ವಿವರಣೆಯಲ್ಲಿ ಕೊಟ್ರು. ಯಾಕಂದ್ರೆ ವಾದರಾಜರು ಅದನ್ನು ಬರೀತಾರೆ.
ಗಾಂಡೀವ ದಿವ್ಯ ಅಂತಂದ ಮೇಲೆ ಅದರ ಹೆದೆಯೂ ದಿವ್ಯನೇ ಆಗಿರ್ಬೇಕಲ್ಲ. ಒಂದ್ಸಲಿ ಕತ್ತರಿಸಿದರೆ ಮುಗದೇ ಹೋಯ್ತಲ್ಲ. ಹೌದು, ಬಳ್ಳಿಯ ತುದಿಯನ್ನು ಕತ್ತರಿಸಿದರೆ ಮತ್ತೆ ಅದು ಚಿಗುರ್ತದೋ ಇಲ್ಲೋ, ಹಾಗೆ ಇಲ್ಲೂ ಕೂಡ ಮತ್ತೆ ಚಿಗುರ್ತಾ ಅದು. ಅದಕ್ಕೆ ಭಗವತ್ಪಾದರು ಅನ್ಯಾಜ್ಯ ಅಂತ ಹೇಳಿದಾರಂತೆ. ಅನ್ಯಾಜ್ಯ ಅಂದ್ರೆ ಇಲ್ಲಿ ಮಾತ್ರ ಬೇರೆ ಜ್ಯ ಅಂತ ಅರ್ಥ ಅಲ್ಲ. ಮತ್ತೇನ್ ಅರ್ಥ? ಬೇರೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿಲ್ಲ. ಬೇರೆ ಹೆದೆ ತಂದನೆಂದ ಅಂತ ಅರ್ಥವಲ್ಲ. ಯಾವುದು ಕಡಿದಿತ್ತೋ ಅದೇ ಮತ್ತೆ ಚಿಗುರ್ತು. ಕಡಿದ ಹೆದೆ ಬೇರೆ ಆಗಿ ಅಂದರೆ ಪೂರ್ಣ ಮೊದಲಿನಂತೆ ಆಗಿ ಪ್ರಾದುರ್ಭವಿಸುತ್ತದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಶಬ್ದ ಹಾಗಾಡಿದೆ ಅಂತ ಅಭಿಪ್ರಾಯ. ಆದ್ದರಿಂದಲೇ ಭಗವತ್ಪಾದರು ಈ ಮುಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ 58ನೇ ಶ್ಲೋಕದಲ್ಲಿ ಬರ್ತದೆ. ಆ ಹೇಳುವಾಗ ಅದರಿಂದಲೇ ಮತ್ತೆ ಪುನಃ ಅದು ಚಿಗುರ್ತು ಅನ್ನೋ ಅಭಿಪ್ರಾಯ ಬರ್ತದೆ. ಮುಂದೆ ಪಾಠ ಮಾಡುವಾಗ ಪುನಸ್ತಸ್ಯ ನುನೋದಜ್ಯಾಂ ದ್ರೌಣಿ ಸಂಧಾಯತಾಂ ಪುನಃ ಅಂತ ಪುನಸ್ತಸ್ಯ ನುನೋದ ಅಂತ ಅನ್ನೋ ಶಬ್ದ ಬರ್ತದೆ, ಜ್ಯಾಮ್ ಅಂತ. ಹಾಗಾಗಿ ಪ್ರತ್ಯೇಕ ಮತ್ತೊಂದು ತಂದು ಕಟ್ಟಿದ, ಬೇರೆ ಬಿಲ್ಲಿಗೆ ಕಟ್ಟಿದ ಹಾಗೆ ಕಟ್ಟಿದ ಅಂತ ಅಭಿಪ್ರಾಯ ಅಲ್ಲ. ಯಾಕಂದ್ರೆ ಗಾಂಡೀವ ಅದು ದಿವ್ಯ ಧನುಸ್ಸು, ಬ್ರಹ್ಮ ನಿರ್ಮಾಣ ಮಾಡಿದ್ದು, ಸಾಧಾರಣವಾದದ್ದಲ್ಲ. ಅದನ್ನೇ ಮತ್ತೆ ಕಟ್ತಾನೆ. ಹೀಗೆ 54ನೇ ಶ್ಲೋಕವನ್ನು ನಾವು ತಿಳಿಬೇಕು. ನಿವಾರ್ಯ ತಾನ್ಯಸ್ತ್ರವರೈರ್ಗುರೋ ಸುತಃ ಚಿಚ್ಛೇದ ಚಜ್ಯಾಂ ಯುಧಿಗಾಂಡಿವಸ್ಯ ವವರ್ಷ ಪಾರ್ಥಂಚ ಶರೈರಥಾನ್ಯಾ ಜ್ಯಾಸೀತ್ತಯಾ ಗಾಂಡಿವಂ ಸೋಪ್ಯಯುಂಕ್ತ. ಅಯುಂಕ್ತ ಕ್ರಿಯಾಪದ, ಚಿಚ್ಛೇದ ಕ್ರಿಯಾಪದ ಎರಡಿದ್ದಾರೆ. 55ನೇ ಶ್ಲೋಕ. ತತಃ ಶರೇಣ ಕುಪಿತಃ ಶಿತೇನ ದ್ರೌಣಿ ಸಾರಥೇಃ ಶಿರೋಜಹಾರ ಕೌಂತೇಯಃ ಸಾರಥ್ಯಂ ಸೋಕರೋತ್ ಸ್ವಯಂ. ತತಃ ಶರೇಣ ಕುಪಿತಃ ಶಿತೇನ ದ್ರೌಣಿ ಸಾರಥೇಃ ಶಿರಃ ಜಹಾರ ಕೌಂತೇಯಃ ಸಾರಥ್ಯಂ ಸಹ ಅಕರೋತ್ ಸ್ವಯಂ. ಇಷ್ಟು ಪದ ವಿಭಾಗ. ಅರ್ಥ ನೋಡೋಣ. ತತಃ ಅನಂತರ ಶಿತೇನ ಶರೇಣ ತೀಕ್ಷ್ಣವಾದ ಬಾಣದಿಂದ ಕುಪಿತಃ ಸಿಟ್ಟಾದಂತಹ ಅರ್ಜುನನು ದ್ರೌಣಿ ಸಾರಥೇಹೇ ಅಶ್ವತ್ಥಾಮನ ರಥದ ಸಾರಥಿಯ ಶಿರಹ ತಲೆಯನ್ನು ಜಹಾರ ಕತ್ತರಿಸಿದ. ಸಹ ಆ ಅಶ್ವತ್ಥಾಮನು ಸ್ವಯಂ ಸಾರಥ್ಯಂ ಅಕರೋತ್, ಸ್ವಯಂ ಸ್ವತಃ ತಾನೇ ಸಾರಥ್ಯ, ರಥದ ಸಾರಥ್ಯವನ್ನೂ ಮಾಡಿಬಿಟ್ಟ. ಕೌಂತೇಯ ಅರ್ಜುನನು ಶರೇಣ ಶಿತೇನ ಶರೇಣ ತತಃ ಕುಪಿತಃ, ಆ ಅಶ್ವತ್ಥಾಮ ಬಿಡ್ತಿದ್ದ ಬಾಣದಿಂದ ಸಿಟ್ಟಾಗಿ ದ್ರೌಣಿ ಸಾರಥೆ ಶಿರೋಜಹಾರ, ಅಶ್ವತ್ಥಾಮನ ಸಾರಥಿಯ ತಲೆ ಕತ್ತರಿಸಿಬಿಟ್ಟ. ಸಾರಥ್ಯಂ ಸಹ ಸ್ವಯಂ ಅಕರೋತ್, ಅಶ್ವತ್ಥಾಮ ತನ್ನ ರಥದ ಸಾರಥ್ಯವನ್ನು ತಾನೇ ಮಾಡ್ಲಿಕ್ಕೆ ಶುರು ಮಾಡಿದ. ನೋಡಿ ಏನೆಲ್ಲ ನಡೀತದೆ. ಭಾರೀ ಬಾಣಗಳನ್ನು ಬಿಟ್ಟಾಗ ಅರ್ಜುನ ಸಿಟ್ಟಾಗಿ ಅಶ್ವತ್ಥಾಮನ ರಥದ ಸಾರಥಿಯನ್ನೇ ಕತ್ತರಿಸಿಬಿಟ್ಟನು, ತಲೆ ಕತ್ತರಿಸಿದ. ಅಶ್ವತ್ಥಾಮ ತಾನೇ ಸಾರಥ್ಯ ಮಾಡ್ತೀನಿ ಅಂತಂದು. ಶರಾನ್ ವಿಸೃಜತ ತೇನ ಸಾರಥ್ಯಮಪಿ ಕುರ್ವತ ಶರಕೂಟೇನ ಪಾರ್ಥಸ್ಸ ಪುನರ್ಬದ್ಧೋ ದ್ವಿಜನ್ಮನ. ಶರಾನ್ ವಿಸೃಜತ ತೇನ ಸಾರಥ್ಯಂ ಅಪಿ ಕುರ್ವತ ಶರಕೂಟೇನ ಪಾರ್ಥಃ ಸಹ ಪುನಃ ಬದ್ಧಃ ದ್ವಿಜನ್ಮನ. ಪದವಿಭಾಗ ಆಯ್ತು. ಅರ್ಥ: ತೇನ ಅಶ್ವತ್ಥಾಮನಿಂದ ಶರಾನ್ ವಿಸರ್ಜತ, ಶರಾನ್ ಬಾಣಗಳನ್ನು ವಿಸರ್ಜತ ಪ್ರಯೋಗಿಸ್ತಾ ಇದ್ದಂತಹ ತೇನ ಅಶ್ವತ್ಥಾಮನಿಂದ ಸಾರಥ್ಯಮಪಿ ಕುರ್ವತ, ತನ್ನ ರಥದ ಸಾರಥ್ಯವನ್ನು ತಾನೇ ಮಾಡ್ತಾ ಇದ್ದಂತ ಅಶ್ವತ್ಥಾಮನಿಂದ ಪಾರ್ಥಃ ಸಹ ಆ ಅರ್ಜುನನು ಪುನಃ ಮತ್ತೊಂದು ಬಾರಿ ಶರಕೂಟೇನ ಬಾಣ ಸಮೂಹಗಳಿಂದ ದ್ವಿಜನ್ಮನ ಬದ್ಧಃ, ಆ ದ್ವಿಜನ್ಮನ ಅಂದ್ರೆ ಅಶ್ವತ್ಥಾಮ ಬ್ರಾಹ್ಮಣ ಕುಮಾರ ವಿಪ್ರನಿಂದ ಬಂಧಿಸಲ್ಪಟ್ಟ. ಎಂಥ ವಿಚಿತ್ರ ನೋಡ್ರಿ.
ಸಾರಥಿಯ ತಲೆ ಕತ್ತರಿಸಿದ್ರೆ ಸಾರಥ್ಯ ನಾನೇ ಮಾಡ್ತೀನಿ ಅಂತಂದ. ಆ ಪಾದಗಳ ಹೆಬ್ಬೆರಳಿನಲ್ಲಿ ರಥದ ಹಗ್ಗವನ್ನ ಸಿಗಿಸ್ಕೊಂಡಿದ್ನಂತೆ. ಹಾಗಾಗಿ ಕಾಲಿನಿಂದ ಕುದುರೆಗಳನ್ನು ಓಡಿಸ್ತಾನೆ, ಕೈಯಲ್ಲಿ ಬಿಲ್ ಹಿಡಿದು ಬಾಣಗಳನ್ನು ಯೋಜಿಸಿ ಬಾಣ ಬಿಡ್ತಾನೆ. ಹಿಂದೆ ಹೇಳಿದಂತೆ ತನಗೆ ಎಲ್ಲಿ ಬೇಕಾದ್ರಲ್ಲೂ ಬಾಣ ಬರುವ ಹಾಗೆ ಮಾಡಿಕೊಂಡಿದ್ದ ಅಶ್ವತ್ಥಾಮ ಒಂದೆಡೆ ಸಾರಥ್ಯ ಮಾಡ್ತಾನೆ, ಅದೇ ಸಮಯಕ್ಕೆ ಬಾಣಗಳನ್ನು ಬಿಡ್ತಾನೆ. ಅಶ್ವತ್ಥಾಮನಿಗೆ ಇಷ್ಟಾದ್ರೂ ಸೋಲಿಲ್ಲ. ಮತ್ತೆ ಬಾಣಗಳನ್ನ ಸೃಷ್ಟಿ ಮಾಡಿ ಅರ್ಜುನನನ್ನ ಹಿಂದಿನಂತೆ ಶರಪಂಜರ ಮಾಡಿದ ಹಾಗೆ ಮಾಡಿ ಬಂಧಿಸಿಬಿಟ್ನಂತೆ. ಎಂಥ ಪರಾಕ್ರಮ ಅಶ್ವತ್ಥಾಮಂದು ಆಲೋಚನೆ ಮಾಡಿದ್ರೆ ಆಶ್ಚರ್ಯ ಆಗ್ತದೆ. ಶರಾನ್ ವಿಸರ್ಜತ ತೇನ ಸಾರಥ್ಯಮಪಿ ಕುರ್ವತ ಶರಕೂಟೇನ ಪಾರ್ಥಸ್ಸ ಪುನರ್ಬದ್ಧೋ ದ್ವಿಜನ್ಮನ. ಮತ್ತೆ ಬಂಧಿತನಾದ. ಆವಾಗ ಮುಂದಿನ ಶ್ಲೋಕ 57, 58, 59, 60, 61, 62 ಒಟ್ಟಿಗೆ ನೋಡ್ಕೊಳ್ಬೇಕು ಇವನ್ನ. ಪುನರಾಲಿಂಗ್ಯ ಕೃಷ್ಣಸ್ತಂ ಅಧಾಚ್ಛತ್ರುವಿಘಾತಕಂ ಫಲಮಸ್ಮಿಂಸ್ತತಃ ಪಾರ್ಥ ಉತ್ತಸ್ಥೌ ಶರಚಾಪಭೃತ್ ವವರ್ಷ ಚ ಶರಾನ್ ಭೂಯೋ ದ್ರೋಣಪುತ್ರೇರಿಮರ್ದನಃ ಪುನಸ್ತಸ್ಯ ನುನೋದಜ್ಯಾಂ ದ್ರೌಣಿಃ ಸಂಧಾಯ ತಾಂ ಪುನಃ ಪಾರ್ಥೋ ದ್ರೋಣಸುತಸ್ಯಾಶ್ವ ರಶ್ಮೀಶ್ಚಿಚ್ಛೇದ ಸಾಯಕೈಃ ವಿರಶ್ಮಯೋ ಹಯಾದ್ರೌಣೇಃ ಪುನಃ ಪಾರ್ಥಶರಾಹತಾಃ ಅಪೋಹುರ್ದೂರಮೇತಸ್ಮಾತ್ ಸೋಪಿ ಸಂಸ್ಥಾಪ್ಯ ತಾನ್ ಪುನಃ ಚಿಂತಯಾಮಾಸ ನೈತಸ್ಮಾತ್ ಅಧಿಕಂ ಶಕ್ಯತೇರ್ಜುನೇ ಸಾರಥಿತ್ವಾತ್ ಕೇಶವಸ್ಯ ಧ್ವಜಸ್ಥತ್ವಾತ್ ಹನುಮತಃ ಗಾಂಡೀವತ್ವಾತ್ ಕಾರ್ಮುಕಸ್ಯ ಚೇಷುಧ್यो ರಕ್ಷಯತ್ವತಃ ಅವಧ್ಯತ್ವಾತ್ ತಥಾಶ್ವಾನಾಂ ಅಭೇದ್ಯತ್ವಾತ್ ರಥಸ್ಯ ಚ ಅತೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ. ಇಷ್ಟು ಶ್ಲೋಕ, ಒಟ್ಟು 6 ಶ್ಲೋಕಗಳನ್ನು ಒಟ್ಟಿಗೆ ನೋಡ್ಕೊಳ್ಬೇಕು. ಪುನಃ ಆಲಿಂಗ್ಯ ಕೃಷ್ಣ ತಂ ಅಧಾತ್ ಶತ್ರುವಿಘಾತಕಂ ಬಲಂ ಅಸ್ಮಿನ್ ತತಃ ಪಾರ್ಥಃ ಉತ್ತಸ್ಥೌ ಶರಚಾಪಭೃತ್ ವವರ್ಷ ಚ ಶರಾನ್ ಭೂಯಃ ದ್ರೋಣಪುತ್ರೇ ಅರಿಮರ್ದನಃ ಪುನಃ ತಸ್ಯ ನುನೋದ ಜ್ಯಾಂ ದ್ರೌಣಿಃ ಸಂಧಾಯ ತಾಂ ಪುನಃ ಪಾರ್ಥಃ ದ್ರೋಣಸುತಸ್ಯ ಅಶ್ವರಶ್ಮೀನ್ ಚಿಚ್ಛೇದ ಸಾಯಕೈಃ ವಿರಶ್ಮಯಃ ಹಯಾಃ ದ್ರೌಣೇಃ ಪುನಃ ಪಾರ್ಥಶರಾಹತಾಃ ಅಪೋಹುಃ ದೂರಂ ಏತಸ್ಮಾತ್ ಸಹ ಅಪಿ ಸಂಸ್ಥಾಪ್ಯ ತಾನ್ ಪುನಃ ಚಿಂತಯಾಮಾಸ ನ ಏತಸ್ಮಾತ್ ಅಧಿಕಂ ಶಕ್ಯತೆ ಅರ್ಜುನೇ ಸಾರಥಿತ್ವಾತ್ ಕೇಶವಸ್ಯ ಧ್ವಜಸ್ತತ್ವಾತ್ ಹನುಮತಃ ಗಾಂಡೀವತ್ವಾತ್ ಕಾರ್ಮುಕಸ್ಯ ಚ ಇಷುಧ್ಯೋಃ ಅಕ್ಷಯತ್ವತಃ ಅವಧ್ಯತ್ವಾತ್ ತಥಾ ಅಶ್ವಾನಾಂ ಅಭೇದ್ಯತ್ವಾತ್ ರಥಸ್ಯ ಚ ಅತಃ ಯೋದ್ಧುಂ ಸಮರ್ಥಃ ಅಪಿ ನ ಅದ್ಯ ಯಾಮಿ ಧನಂಜಯಂ. ಅಶ್ವತ್ಥಾಮನಿಗೆ ಇಷ್ಟೆಲ್ಲ ಕಾರಣ ಇದ್ದದ್ದರಿಂದ ನನಗೆ ಅರ್ಜುನ್ ಜೊತೆಗೆ ಈಗ ನಾನು ಹೋರಾಡೋದು ಬೇಡ ಅಂತ ಮನಸ್ಸಿನಲ್ಲಿ ಬಂತಂತ. ಯುದ್ಧ ಮಾಡೋ ಶಕ್ತಿ ಇದ್ರೂ ಈಗ ಬೇಡ, ಯಾಕೆ ಅಂದ್ರೆ ಇಷ್ಟೆಲ್ಲ ಕಾರಣ ಇದೆ ಅಂತ ಹೇಳ್ತಾನಾತ. ಪದಾರ್ಥ ಮತ್ತೆ ನೋಡ್ತಾ ಹೋಗೋಣ. ಈಗ ಪದ ವಿಭಾಗ ಆಯಿತು, ಸುಲಭ ಇದೆ ಶ್ಲೋಕಗಳು. ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಪುನಃ ಮತ್ತೆ ಆ ಅರ್ಜುನನನ್ನು ಆಲಿಂಗಿಸಿಕೊಂಡು ಶತ್ರುವಿಘಾತಕಂ ಬಲಂ, ಶತ್ರುವನ್ನು ಘಾತಗೊಳಿಸಲು ಬೇಕಾಗುವ ಬಲವನ್ನು ಅಸ್ಮಿನ್ ಅರ್ಜುನನಲ್ಲಿ ಅಧಾತ್ ಇಟ್ಟನು. ಮತ್ತೆ ಕೃಷ್ಣ ಆಲಿಂಗಿಸಿಕೊಂಡ, ಯಾಕಂದ್ರೆ ಬಂಧಿತನಾಗಿದ್ನಲ್ಲ, ಶರಬಂಧಿ ಆದ. ಅದಕ್ಕೆ ಕೃಷ್ಣ ಆಲಿಂಗಿಸಿಕೊಂಡು ಶತ್ರುವಿಘಾತಕ ಬಲವನ್ನು ಅವನಲ್ಲಿ ತುಂಬಿದ. ತತಃ ಅನಂತರ ಪಾರ್ಥಃ ಅರ್ಜುನನು ಶರಚಾಪಭೃತ್ ಉತ್ತಸ್ಥೌ
ಬಾಣ ಹಾಗೂ ಬಿಲ್ಲುಗಳನ್ನು ಹಿಡಿದು ಎದ್ದು ಯುದ್ಧ ಮಾಡಲು ಶುರು ಮಾಡಿದ. ಭೂಯಃ ಮತ್ತೆ ಮತ್ತೆ ಅರಿಮರ್ದನಃ ಶತ್ರುಮರ್ದನನಾದ ಅರ್ಜುನನು ದ್ರೋಣಪುತ್ರೇ ಅಶ್ವತ್ಥಾಮನ ಮೇಲೆ ಶರಾನ್ ವವರ್ಷ ಬಾಣಗಳ ಮಳೆಗರೆದ. ತಸ್ಯ ದ್ರೌಣಿಃ ಅಶ್ವತ್ಥಾಮನು ತಸ್ಯ ಆ ಅರ್ಜುನನ ಬಿಲ್ಲಿನ ಜ್ಯಾಮ್, ಜ್ಯಾಮ್ ಅಂದ್ರೆ ಹೆದೆಯನ್ನು ಹಿಂದೆ ಬಂದಿದೆ, ಹಿಂದೆ ನೆನಪಿಸಿತ್ತು ಇದೇ ಶ್ಲೋಕ. ಜ್ಯಾಮ್ ಅಂದ್ರೆ ಆ ಹೆದೆಯನ್ನು ನುನೋದ, ನುನೋದ ಅಂತ ಹೇಳ್ತಾರೆ, ಅದನ್ನ ಕತ್ತರಿಸಿದ. ತಾಂ ಪುನಃ ಸಂಧಾಯ, ಮತ್ತೆ ಅದನ್ನೇ ಕಟ್ಟಿ ಅಂತ ಪುನಃ ಸಂಧಾಯ ಅಂತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಬಹುದು ಹಿಂದೆ ಯಾಕೆ ಹಾಗೆ ವ್ಯಾಖ್ಯಾನ ಬರೆದ್ರು ರಾಜರು ಅಂತ. ಈಗ ಅದೇ ಗಾಂಡೀವಕ್ಕೆ ಅದೇ ಧನುಸ್ಸಿನ ಅದೇ ಹಗ್ಗವನ್ನ ಮತ್ತೆ ಅದಕ್ಕೆ ಯೋಜಿಸಿ ಪಾರ್ಥ ಅರ್ಜುನನು ದ್ರೋಣಸುತಸ್ಯ ಅಶ್ವತ್ಥಾಮನ ಅಶ್ವರಶ್ಮೀನ್ ಸಾಯಕೈಹಿ ಚಿಚ್ಛೇದ, ಕುದುರೆಗಳಿಗೆ ಕಟ್ಟಿದಂತಹ ಹಗ್ಗವನ್ನು ಬಾಣದಿಂದ ಕತ್ತರಿಸಿಬಿಟ್ಟ. ನೋಡಿ, ಆ ಅರ್ಜುನ ಅಶ್ವತ್ಥಾಮನ ಕುದುರೆಗಳ ಹಗ್ಗ ಕತ್ತರಿಸಿದಾನೆ. ವಿರಶ್ಮಯ ಹಯಾಹ, ಹಗ್ಗ ಇಲ್ಲದಂಥ ಕುದುರೆಗಳು. ದ್ರೌಣೇಹೇ ಅಶ್ವತ್ಥಾಮನ ಕುದುರೆಗಳು. ಪಾರ್ಥ ಶರಾ ಹತಾಹ, ಅರ್ಜುನನ ಶರ ಬಾಣಗಳಿಂದ ಹತಾಹ ಕತ್ತರಿಸಿಕೊಳ್ಳಲ್ಪಟ್ಟವುಗಳಾಗಿ. ದೂರಂ ಅಪೋಹುಹು, ಬಹಳ ದೂರ ಓಡಿ ಹೋದವು. ಹಗ್ಗ ಇಲ್ಲ ಅಂದ್ರೆ ಕುದುರೆ ಕೈಗೆ ಸಿಗಲ್ಲ, ದೂರ ಹೋಗ್ಬಿಟ್ಟು. ಆವಾಗ ತಸ್ಮಾತ್ ಅದರಿಂದ ಸೋಪಿ ಅಶ್ವತ್ಥಾಮನಾದರೋ ತಾನ್ ಪುನಃ ಸಂಸ್ಥಾಪ್ಯ, ಆ ಕುದುರೆಗಳನ್ನೆಲ್ಲ ತಡೆದು ನಿಲ್ಲಿಸಿ ಚಿಂತಯಾಮಾಸ, ಅಶ್ವತ್ಥಾಮ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನ ಮಾಡಿದ. ಎಲ್ಲ ಕುದುರೆಗಳು ಹಗ್ಗ ಕತ್ತರಿಸಿದ್ದಕ್ಕೆ ಚಿಲ್ಲಾಪಿಲ್ಲಿ ಆಗ್ತವೆ. ಮತ್ತೆ ಅವುಗಳನ್ನು ತಡೆದು ನಿಲ್ಲಿಸಿ ಒಂದು ಯೋಚನೆ ಮಾಡಿದ್ದಂತ ಅಶ್ವತ್ಥಾಮ. ಏನಂತ? ಏತಸ್ಮಾತ್, ಈ ಅರ್ಜುನನಿಗಿಂತ ಅಧಿಕಂ ಶಕ್ಯತೆ, ನ ಏತಸ್ಮಾತ್ ಅಧಿಕಂ ಅರ್ಜುನೇ ಶಕ್ಯತೆ, ಇದಕ್ಕಿಂತಲೂ ಹೆಚ್ಚು ಅರ್ಜುನನಲ್ಲಿ ಯುದ್ಧ ಮಾಡಲಿಕ್ಕೆ ಶಕ್ತಿ ಇಲ್ಲ. ಇನ್ನು ಅರ್ಜುನನ ಮೇಲೆ ನಾನು ಯುದ್ಧ ಮಾಡೋದು ಬೇಡ ಅಂತ ಅವನಿಗೆ. ಇದಕ್ಕಿಂತ ಅವನಿಗೆ ಬೇರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಕುದುರೆ ಹಗ್ಗ ಕತ್ತರಿಸದೆ, ಸಾರಥಿನ ಕೊಂದೆ, ಇಂಥವು ಮಾಡ್ತಾನೆ. ನಾನಂತೂ ಮಾಡದೆ ಯುದ್ಧ, ಇದಕ್ಕಿಂತ ಹೆಚ್ಚು ಮಾಡೋದು ಬೇಡ ಅಂತಾನೆ. ಯಾಕೆ? ಒಂದನೇ ಕಾರಣ, ಕೇಶವಸ್ಯ ಸಾರಥಿತ್ವಾತ್, ಅರ್ಜುನನ ರಥದ ಸಾರಥಿ ಕೃಷ್ಣನಾಗಿ ಕೂತಿದ್ದಾನೆ. ಎರಡನೇ ಕಾರಣ, ಧ್ವಜಸ್ತತ್ವಾತ್ ಹನುಮತಃ. ಪಾಯಿಂಟ್ ನಂಬರ್ 2, ಹನುಮತಃ, ಹನುಮಂತ ಧ್ವಜಸ್ಥನಾಗಿದ್ದಾನೆ, ಧ್ವಜದಲ್ಲಿ ಹನುಮಂತನಿದ್ದಾನೆ. ಪಾಯಿಂಟ್ ನಂಬರ್ 3, ಮೂರನೇ ಕಾರಣ, ಕಾರ್ಮುಕಸ್ಯ ಗಾಂಡೀವತ್ವಾತ್, ಕಾರ್ಮುಕಸ್ಯ ಅರ್ಜುನ ಧರಿಸಿದ ಬಿಲ್ಲಿದೆಯಲ್ಲ ಅದು ಗಾಂಡೀವತ್ವಾತ್, ಬ್ರಹ್ಮ ನಿರ್ಮಾಣಕ್ಕೆ ಒಳಪಟ್ಟ ಗಾಂಡೀವ ಅದು. ಮೂರನೇದ್ದಾಯ್ತು. ನಾಲ್ಕನೇ ಕಾರಣ ಕೊಡ್ತಾನೆ, ಇಶುದ್ಧ್ಯೋಹೋ ಅಕ್ಷಯತ್ವತಃ ಚ. ಇಶುದ್ಧ್ಯೋಹೋ ಅಂದ್ರೆ ಯಾವ ಬತ್ತಳಿಕೆ ಇದೆ ಅರ್ಜುನಂದು ಅದು ಅಕ್ಷಯತ್ವತಃ, ಆ ಬತ್ತಳಿಕೆಗಳು ಅಕ್ಷಯ ಬತ್ತಳಿಕೆ. ಬಾಣ ತೆಗೆದಷ್ಟು ಆ ಬತ್ತಳಿಕೆಯಲ್ಲಿ ಬಾಣಗಳು ಹುಟ್ಟುಕೊಳ್ತಾವಂತೆ. ಅದಕ್ಕೆ ಅಕ್ಷಯ ಬತ್ತಳಿಕೆ, ಅಕ್ಷಯ ಪಾತ್ರೆ ಅಂತ ಕೇಳಿರ್ಬೇಕಲ್ಲ. ಹಂಗೆ ಅರ್ಜುನನ್ ಬತ್ತಳಿಕೆ ಅಕ್ಷಯ ಬತ್ತಳಿಕೆ, ಅದು ಅಗ್ನಿ ಕೊಟ್ಟದ್ದು, ಅಷ್ಟು ಅದ್ಭುತವಾಗಿತ್ತು. ಇದು ನಾಲ್ಕನೇ ಕಾರಣ. ಇನ್ನು ಅಶ್ವಾನಾಂ ಅವಧ್ಯತ್ವಾಚ್ಚ, ಯಾವ ಕುದುರೆಗಳಿದ್ದಾವೆ ಅರ್ಜುನನ್ ಕುದುರೆಗಳು, ಅವುಗಳು ಅವಧ್ಯ. ಬೇರೆಯವರ ರಥದ ಕುದುರೆ ಸತ್ತೋಗ್ತಾವೆ ಬಾಣಗಳನ್ನು ಬಿಟ್ರೆ, ಆದರೆ ಈ ಅರ್ಜುನನ್ ರಥದ ಕುದುರೆಗಳು ಅವಧ್ಯವಾಗಿದ್ದಾವೆ. ಆರನೇ ಕಾರಣ, ರಥಸ್ಯ ಚ ಅಭೇದ್ಯತ್ವಾತ್, ಯಾವ ರಥದಲ್ಲಿ ಕೂತ್ಕೊಂಡು ಬಂದಿದ್ದಾನಲ್ಲ ಅರ್ಜುನ, ಅದು ಸಾಧಾರಣ ರಥ ಅಲ್ಲ, ಅದು ವಿಜಯ ರಥ, ಅದು ಅಭೇದ್ಯವಾದ ರಥ. ಆದ್ದರಿಂದ ಹೀಗೆ 6 ಕಾರಣ ಕೊಟ್ಟು, ಅತಃ ಆದ್ದರಿಂದ ಯೋದ್ಧುಂ ಸಮರ್ಥೋಪಿ, ನಾನು ಯುದ್ಧ ಮಾಡ್ಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಇಷ್ಟೆಲ್ಲ ಕಾರಣ ಇದೆ, ಹಾಗಾಗಿ ಅವನು ಭಾರಿ ಹೋರಾಡ್ತಾನೆ ಅಂತ ತೋರಿಸ್ತದೆ. ಧನಂಜಯಂ ಅರ್ಜುನನನ್ನು ಅದ್ಯ ನ ಯಾಮಿ, ಇಂದು ನಾನು ಇದರಸಲ್ಲ, ಇಷ್ಟೋ ತನಕ ಮಾಡಿದ್ದೇನೆ, ಇಷ್ಟೆಲ್ಲ ಇಟ್ಕೊಂಡು ಬಂದಿದ್ದಾನೆ.
ಅಶ್ವತ್ಥಾಮನಲ್ಲಿ ಇದ್ಯಾವುದೂ ಇರಲಿಲ್ಲ. ಕೃಷ್ಣ ಸಾರಥಿ ಇರಲಿಲ್ಲ, ಅಭೇದ್ಯವಾದ ರಥ ಅವಂದಲ್ಲ, ಅಭೇದ್ಯವಾದ ಬಿಲ್ಲು ಬಾಣಗಳು ಅಲ್ಲ, ಅಕ್ಷಯ ಬತ್ತಳಿಕೆ ಅವನ ಹತ್ರ ಇಲ್ಲ. ಇವನೇನಿದ್ರು ಬ್ರಹ್ಮವಾದಿ ಅಷ್ಟೆ, ಬ್ರಹ್ಮವಾದಿ, ವೇದಜ್ಞ, ವೇದದ ಸಿದ್ಧಿ ಪಡೆದವ, ವಿಪ್ರ. ಆದರೆ ಕ್ಷತ್ರಿಯ ಅರ್ಜುನನಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಬಂದಿದ್ದಾನೆ. ಹಾಗಾಗಿ ಇಂದ ಅವನನ್ನು ಎದುರಿಸೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾನೆ ಅಶ್ವತ್ಥಾಮ. ಎಲ್ಲ ಪದಕ್ಕೆ ಅರ್ಥ ಬಂತು, ಭಾವನೂ ತಿಳಿದಿರ್ತದೆ ಅಂತ ಅನ್ಕೊಳ್ತೀನಿ. 57ರಿಂದ 62ನೇ ಶ್ಲೋಕದ ತನಕ ಇಷ್ಟು ನಾವು ಚಿಂತನೆ ಮಾಡಬೇಕು. 6 ಕಾರಣಗಳನ್ನ ಆಲೋಚನೆ ಮಾಡಿ ಇವತ್ತು ನಾನು ಯುದ್ಧ ಮಾಡಲ್ಲ ಅಂತ ತಲೆ ಒಳಗೆ ತಂದ್ಕೊಂಡು ಬಿಟ್ನಂತೆ. ಆಮೇಲೆ ಅಶ್ವತ್ಥಾಮ ಇಷ್ಟು ಆಲೋಚನೆ ಮಾಡಿ ಅರ್ಜುನನನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗ್ಬೇಕು ಯುದ್ಧಕ್ಕಿನ್ನು ಅಂತ ಹೋಗ್ತಾನೆ. ಈ ಪ್ರಸಂಗ ಮುಂದೆ ಬರ್ತದೆ. ಅದು 63ನೇ ಶ್ಲೋಕ. ಅದನ್ನ ಮತ್ತೆ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರೇ ಶ್ರೀನಿವಾಸಾಚಾರ್ಯ. ಹರೇ ವಿಠಲ. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ. ಹರೇ ವಿಠಲ. ಅದೇ ವೇದನಾಚಾರ್ಯ. ಹರೇ